ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಈಗ ಮಾವಿನ ಹಣ್ಣಿನ ಸೀಸನ್ ಆಗಿದೆ. ಈ ಸೀಸನಲ್ಲಿ ಮಾವಿನ ಹಣ್ಣಿನ ಸಾಸ್ ಮಾಡೋಣ. ಅದು ಖಾರದ್ದು. ಸೊ ಟೊಮೆಟೊ ಸಾಸ್ ಎಲ್ಲ ಮಾಡ್ತಾರೆ. ನಾವೀಗ ಮಾವಿನ ಹಣ್ಣನ್ನ ಸಾಸ್ ಮಾಡೋಣ. ಮೊದಲಿಗೆ ಈ ಚಿಪ್ಪೆನೆಲ್ಲ ತಕ್ಕೊಂಡು ಪೀಸಸ್ ಮಾಡ್ಕೊಂಡು ಇಟ್ಕೊಳ್ಳೋಣ. ನೋಡಿ, ಎಲ್ಲ ಮಾವಿನ ಹಣ್ಣನ್ನ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದೆ. ಈಗ ನೋಡಿ, ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಎಲ್ಲನೂ. ಈಗ ಇದನ್ನು ನೈಸಾಗೆ ರುಬ್ಕೊಳ್ಳೋಣ. ನೋಡಿ, ರುಣ್ಣಿಗೆ ಪೇಸ್ಟ್ ಆಗಿದೆ. ಈಗ ಸಾಸ್ ಮಾಡ್ಕೊಳ್ಳೋಣ ಇದ್ರದ್ದು. ಈಗ ಮ್ಯಾಂಗೋ ಸಾಸ್ ಮಾಡೋಕ್ಕೆ ಬಟರು ಮತ್ತು ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಸಾಸಿವೆ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಸಣ್ಣಗೆ ಹೆಚ್ಕೊಂಡಿದೆ. ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದೆ. ಮೊದಲಿಗೆ ಬಟರ್ ಹಾಕ್ಕೊಳ್ಳೋಣ. 1 ಟೇಬಲ್ ಸ್ಪೂನಷ್ಟು ಬಟರ್ ಹಾಕ್ಕೊಳ್ಳೋಣ. ಬಟರ್ ಮತ್ತು ಕರಗಲಿ. ಈಗ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ಳೋಣ. ಫ್ರೈ ಆಗಲಿ. ಈಗ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಗೆ, ಇದು ಬೆಣ್ಣೆಗೆ. ಈಗ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ನಾವು ಹುರ್ಕೊಂಡಿರೋಂಥ ಮ್ಯಾಂಗೋ ಪ್ಯೂರಿ ಕೂಡ ಸೇರಿಸ್ಕೊಳ್ಳೋಣ. ಈಗ ಕೈ ಆಡಿಸ್ತಾ ಇರಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಆಗಾಗ ಕೈ ಆಡಿಸ್ತಾ ಇರಬೇಕು. ಈಗ ಕಡೆದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಮತ್ತೊಮ್ಮೆ ಕೈ ಆಡಿಸ್ಕೊಳ್ಳೋಣ. 1-2 ನಿಮಿಷ ಬಾಯ್ಲ್ ಆಗಲಿ. ಮೀಡಿಯಂ ಫ್ಲೇಮಲ್ಲೇ ಆಗಲಿ. ನೋಡಿ, ಈ ರೀತಿ ಥಿಕ್ನೆಸ್ ಬಂದಿದೆ. ಸೊ ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ನೀವು ಸಹ ಈ ಬೇಸಿಗೆಯಲ್ಲಿ ಈ ಮಾವಿನ ಹಣ್ಣಿನ ಸಾಸ್ ಮಾಡಿ ತುಂಬಾ ಚೆನ್ನಾಗುತ್ತೆ. ಎಲ್ಲರಿಗೂ ಇಷ್ಟ ಆಗುತ್ತೆ. ಮಕ್ಕಳಿಗೆ ಸ್ವಲ್ಪ ಖಾರ ಕಮ್ಮಿ ಮಾಡಿ. ಸೊ ಸಕ್ಕರೆ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ನಾನು ಇದ್ರಲ್ಲಿ ಹಾಕಿಲ್ಲ. ಸೊ ನ್ಯಾಚುರಲ್ ಸ್ವೀಟ್ ಇರಲಿ ಅಂತ ನೀವು ಸಕ್ಕರೆಯನ್ನು ಹಾಕ್ಕೋಬೋದು. ಮಕ್ಳಿಗೆ ಸ್ವಲ್ಪ ಸಕ್ಕರೆ ಜಾಸ್ತಿ ಆಗ್ತದೆ, ಅವ್ರಿಗೂ ಕೂಡ ಇಷ್ಟ ಆಗುತ್ತದೆ. ಮತ್ತು ಪೂರಿ, ಚಪಾತಿ, ಪರೋಟ ಜೊತೆ ಸೇರಂತೂ ತುಂಬಾ ಚೆನ್ನಾಗಿದೆ. ರೊಟ್ಟಿ ಜೊತೆ ಮತ್ತು ದೋಸೆಗೂ ಇಡ್ಲಿಗೂ ತುಂಬಾ ಒಳ್ಳೆ ಕಾಂಬಿನೇಷನ್ ಕೂಡ ಆಗಿದೆ. ನೀರು ದೋಸೆಗೂ ಕೂಡ ತುಂಬಾ ಚೆನ್ನಾಗಿರುತ್ತದೆ. ಸೊ ಈಗ ಮಾವಿನ ಹಣ್ಣು ಸೀಸನು. ನೀವು ಕೂಡ ಈಗ ಮನೇಲಿ ಮಾವಿನ ಹಣ್ಣು ತಂದಿರ್ತೀರ. ಈ ರೆಸಿಪಿ ಮಾಡಿ ನೋಡಿ. ಮಾವಿನ ಹಣ್ಣಿನ ಖಾರದ ಸಾಸು ಒಂದ್ಸಲ ಮಾಡಿದ್ರೆ ಪದೇ ಪದೇ ಈ ರೀತಿ ಮಾಡಿ ತಿನ್ನಬೇಕು ಅನಿಸುತ್ತೆ. ಫ್ರಿಜ್ಜಲ್ಲಿ 1 ವಾರದ ತನಕ ಇಟ್ಕೊಂಡು ತಿನ್ಬೋದು. ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ. ಈಗ ಟೇಸ್ಟ್ ಮಾಡ್ತಿದ್ದೀನಿ. ಬಿಸಿ ಬಿಸಿ ಇದೆ. ಸೂಪರಾಗಿದೆ. ಹುಳಿ ಖಾರ ಖಾರ ಸಿಹಿ ಥರ ತುಂಬಾ ಚೆನ್ನಾಗಿದೆ. ಎಲ್ಲರಿಗೂ ಇಷ್ಟ ಆಗುತ್ತೆ. ದೊಡ್ಡವರಿಂದ ಇದ್ದು ಚಿಕ್ಕವ್ರ ತನಕ ತುಂಬಾ ಇಷ್ಟಪಡ್ತಾರೆ ಈ ಖಾರದ ಮಾವಿನ ಹಣ್ಣಿನ ಸಾಸ್ನ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ನೀವೇನಾದ್ರು ನಮ್ಮ ಈ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.